ಅದನ್ನು ತೋರಿಸಲಾರ್ದೇನು ಆಯ್ತು ಹುಡೀರಿ ನಾವು ನಿಮ್ಗೆ ಶರಣಾಗಿದ್ದೇವೆ, ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂದ್ರೆ ಅಲ್ಲಿ ಹಾಳಾಗಿ ಹೋಗ್ಲಿ, ನಮಗೇನು ಮಾಡೋದು ಅಂದ್ರೆ ಏನು ತಿಮ್ಮಾಪುರ್ ಏನದ ಪಾಪ ಅವೆಲ್ಲ ಏನು ಕೆಟ್ಟ ಸುಮ್ಮನೆ ಕೋಟಾದಾಗ ಮಂತ್ರಿಗಳು ಹಾಕ್ತಾರ, ಸುಮ್ಮ ಮಜಾ ಮಾಡ್ತಾರ, 5 ವರ್ಷ ಹೋಗೋಣ ಬೀಳ್ತಾರ, ಮತ್ತೆ 5 ವರ್ಷ ಜನ ಮತ್ತೆ ಇವ್ರು ವಜ್ಜಾಗಿರ್ತಾರ, ಅವ್ರು ಹಾರಿಸ್ತಿರ್ತಾರೆ. ಕೆಲವು ಮಂದಿ ಕರ್ನಾಟಕ ರಾಜಕಾರಣದಾಗ ಇವ್ರನ್ನ ವಜ್ಜಾಗಿರ್ತ, ಇವ್ರಿಗೆ ಓಟ್ ಹಾಕ್ತಾರೆ, ಇವ್ರು ವಜ್ಜಾಗಿರ್ತೀವಿ, ಅವರು ಏನು ಕೆಲಸ ಮಾಡೋದಿಲ್ಲ, ಇವರು ಏನು ಮಾಡೋದಿಲ್ಲ, ಇಬ್ರು ಅವರೇ. MLAಗಳು ಅಂದ್ರೆ ಏನಾಗ್ಯಾರ, ಬರೋ ರೊಕ್ಕ ಮಾಡ್ಕೋದು, ದೊಡ್ಡ ದೊಡ್ಡ ಮನಿ ಕಟ್ಟೋದು, ತಮ್ಮ ಮಕ್ಕಳು ತಾವು ಐಷಾರಾಮ್ ಇರೋದು, ಇಲೆಕ್ಷನ್ 1500 ರೂಪಾಯಿ ಕೊಡೋದು, ಫ್ರೀ ಬಸ್ ಕೊಡ್ತೀನಿ ಅನ್ನೋದು, 5000 ರೂಪಾಯಿ ಕೊಡ್ತೀನಿ ಅನ್ನೋದು ಆರಿಸ್ಬಾರ್ದು. ಇಟ್ಟೇ ಈ ದೇಶ. ಅವ್ರ ಹಿಂದೆ ಒಬ್ಬ ಸೂಫಿ ಸಂತರ, ಒಬ್ಬ ಮಹಾನ್ ದಾರ್ಶನಿಕ ಅದಾನ. MP ಪಾಲ್ರಿಂದ ಒಬ್ಬ ಸೂಫಿ ಸಂತರ ಮಹಾನ್ ದಾರ್ಶನಿಕ. ಲಿಂಗಾಯತರು ಮುಸ್ಲಿಮರು ಒಂದು, ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದ್ರೆ ದನದ ಮಾಂಸ ತಿಂತಾರೆ ಲಿಂಗಾಯತರು. ಮುಸ್ಲಿಮ್ರಿಗೆ ಲಿಂಗಾಯತರಿಗೆ ಹೋಲಿಸ್ತಾರೆ ಇವರು. ಅಲ್ಲಿ ದಾರ್ಶನಿಕ ಒಬ್ಬ ಅದಾನ. ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸನಾತನ ಹಿಂದೂ ಧರ್ಮದಾಗಿನ ಕ್ಯಾಮಿ ಬಟ್ಟೆ ಹಾಕೊಂಡೇ ಇಡ್ತಾರೆ ನಮ್ಮ ಸ್ವಾಮಿಗಳು. ಏನು ಹಸಿರು ಬಟ್ಟೆಗಳು ಘಟ ಬಿಟ್ಕೊಂಡೇ ಇಡ್ತಾರೆ. ಲಿಂಗಾಯತರು ಮುಸ್ಲಿಮ್ರು ಹೆಂಗ್ ಒಂದ್ ಆಗ್ಲಕ್ ಸಾಧ್ಯತೆ? ಲಿಂಗಾಯತರಲ್ಲಿ ವೀರಶೈವರಲ್ಲಿ ಎಲ್ಲಾರು ಸನಾತನ ಹಿಂದೂ ಧರ್ಮದ ಭಾಗನೆ. ಯಾರು 3 ಕಾನೂನು ಮಾಡತ್ ಹೇಳ್ರಿ ಅವ್ರಿಗೆ MP ಪಾಲ್ರಿಗೆ. ಮತ್ ಮಾಡತ್ ಹೇಳ್ರಿ, ಯಾ ಮಗ್ಗು ಅಂಜಲ್ನ ಎಂತಿಂತ ಮಹಾನ್ ನಾಯಕರು ನಮ್ಮ ಪಾರ್ಟಿಗೆ ಅಂಜಲ್ಲ ಇವ್ ಯಾರು